ಆನ್ಲೈನ್ ಶಾಪಿಂಗ್ ಮಾಡುವ ಮುನ್ನ ಎಚ್ಚರ ಎಚ್ಚರ. ಫ್ಲಿಪ್ಕಾರ್ಟ್ ಗ್ರಾಹಕನಿಗೆ ಕಂಪನಿಯಿಂದ ಇದೆಂಥ ಮೋಸ. ಫ್ಲಿಪ್ಕಾರ್ಟ್ನಿಂದ ಬಂದ ವಸ್ತು ಕಂಡು ಗ್ರಾಹಕ ಫುಲ್ ಶಾಕ್. ಎಸ್, ಇಂದು ಎಲ್ಲವೂ ಆನ್ಲೈನ್ ಜಮಾನ ಆಗಿದ್ದು ಜನರು ಅಂಗಡಿಗೆ ಹೋಗಿ ಅಗತ್ಯ ವಸ್ತುಗಳನ್ನು ಪರ್ಚೇಸ್ ಮಾಡೋದನ್ನ ಬಿಟ್ಟು ಎಲ್ಲ ಆನ್ಲೈನ್ನಲ್ಲೇ ಬುಕ್ ಮಾಡ್ಕೊಳ್ತಿದ್ದಾರೆ. ಅದೆಷ್ಟರ ಮಟ್ಟಿಗೆ ಆನ್ಲೈನ್ ಶಾಪಿಂಗಿಗೆ ಅಡಿಕ್ಟ್ ಆಗಿದ್ದಾರೆ ಅಂದ್ರೆ ದಿನಬೆಳಗ್ಗೆ ಎದ್ದು ಬೇಕಾಗುವ ಕೊತ್ತಂಬರಿ ಸೊಪ್ಪಿನಿಂದ ಹಿಡಿದು ಮಾತ್ರೆ ಚಪ್ಪಲಿಯವರೆಗೂ ಆನ್ಲೈನ್ನಲ್ಲೇ ಬುಕ್ ಮಾಡ್ಕೊಳ್ತಿದ್ದಾರೆ. ಇತ ಜನರ ಅನುಕೂಲಕ್ಕಾಗಿ ಅನೇಕ ಶಾಪಿಂಗ್ ಕಂಪನಿಗಳು ಕೂಡ ಹುಟ್ಟುಕೊಂಡಿವೆ. ಆದರೆ ಇಲ್ಲೊಬ್ಬ ಗ್ರಾಹಕನಿಗೆ ಆನ್ಲೈನ್ ಶಾಪಿಂಗ್ನಲ್ಲಿ ಮೋಸ ಆಗಿದೆ ಎಂದು ಆರೋಪ ಮಾಡಿದ್ದಾನೆ. ಇದನ್ನ ನೋಡ್ತಾ ಇದ್ರೆ ಆನ್ಲೈನ್ನಲ್ಲಿ ಶಾಪಿಂಗ್ ಮಾಡುವವರು ಹುಷಾರಾಗಿರಿ. ದುಪ್ಪಟ್ಟು ಹಣ ಕೊಟ್ಟು ಪರ್ಚೇಸ್ ಮಾಡುವ ಮುನ್ನ ಈ ಸ್ಟೋರಿ ನೋಡಿ. ಹೌದು, ತುಮಕೂರು ನಗರದ ಶಿರಾ ಗೇಟ್ ನಿವಾಸಿಯಾಗಿರೋ ಸುರೇಶ್ ಬಾಬು ಎಂಬುವವರು ಅವರಿಗೆ ಪ್ರತಿಷ್ಠಿತ ಇ ಕಾಮರ್ಸ್ ಕಂಪನಿಯಾದ ಫ್ಲಿಪ್ಕಾರ್ಟ್ ಮೂಲಕ ಮಹಾ ಮೋಸ ಆಗಿದೆ ಎಂದು ಗ್ರಾಹಕರು ಆರೋಪ ಮಾಡ್ತಾ ಇದ್ದಾರೆ. ಗ್ರಾಹಕ ಸುರೇಶ್ ಬಾಬು ಅವರು ಐಬಿಎಲ್ ಕಂಪನಿಯ ವೆಲ್ಡಿಂಗ್ ಮಷೀನ್ ಅನ್ನ ಸುಮಾರು 6,863 ರೂಪಾಯಿಗೆ ಆರ್ಡರ್ ಮಾಡಿದ್ರು. ಇದೇ ತಿಂಗಳ 23ರಂದು ಆರ್ಡರ್ ಮಾಡಿದ್ದು ಇಂದು ಡೆಲಿವರಿ ಆಗಿದೆ. ಪಾರ್ಸೆಲ್ ಅನ್ನ ಓಪನ್ ಮಾಡಿದಾಗ ಗ್ರಾಹಕನಿಗೆ ಫುಲ್ ಶಾಕ್ ಆಗಿದೆ. ಹೌದು, ಗ್ರಾಹಕ ಸುರೇಶ್ ವೆಲ್ಡಿಂಗ್ ಮಷೀನ್ ಬುಕ್ ಮಾಡಿದ್ರೆ ವೆಲ್ಡಿಂಗ್ ಮಷೀನ್ ಬದಲಿಗೆ 6 ಬೇಬಿ ವೈಪ್ಸ್ ಹಾಗೂ ಒಂದು ಬ್ಯಾಟರಿ ಬಂದಿದೆ. ಆರ್ಡರ್ ಬಂದಿರೋದನ್ನ ನೋಡಿ ಗ್ರಾಹಕ ಫುಲ್ ಶಾಕ್ ಆಗಿದ್ದಾರೆ. ಇನ್ನು ಆನ್ ಬಾಕ್ಸ್ ಆಪ್ಷನ್ ಇಲ್ಲದ ಹಿನ್ನೆಲೆ ಮನೆಗೆ ಹೋಗಿ ಆರ್ಡರ್ ಓಪನ್ ಮಾಡಿದ್ದು ಬುಕ್ ಮಾಡಿದ್ದ ವಸ್ತುವೇ ಬಾರದ ಹಿನ್ನೆಲೆಯಲ್ಲಿ ಆನ್ಲೈನ್ ಶಾಪಿಂಗ್ ಮೇಲೆ ಬೇಸರಗೊಂಡಿದ್ದಾರೆ. ಇನ್ನು ಸುರೇಶ್ ಬಾಬು ಕಳೆದ 6 ವರ್ಷಗಳಿಂದ ಫ್ಲಿಪ್ಕಾರ್ಟ್ನ ಗ್ರಾಹಕರಾಗಿದ್ದು ಇದೇ ಮೊದಲ ಬಾರಿಗೆ ಈ ರೀತಿ ಆಗಿದೆ ಎಂದು ಅಸಮಾಧಾನ ಹೊರಹಾಕಿದ್ರು. ನಾನು ಒಂದು ಫ್ಲಿಪ್ಕಾರ್ಟ್ ಅಲ್ಲಿ ಒಂದು ಇದನ್ನ ಐಬಿಎಲ್ ವೆಲ್ಡಿಂಗ್ ಮಷೀನ್ ಬುಕ್ ಮಾಡಿದ್ದೆ. ಸೋಮವಾರ 23ನೇ ತಾರೀಕು ಬುಕ್ ಮಾಡಿದ್ದೆ. ಬುಧವಾರ 28ನೇ ತಾರೀಕು ಡೆಲಿವರಿ ಇತ್ತು. ಇವತ್ತು ಬಂದಿದೆ. ಇಲ್ಲಿ ಬಾಕ್ಸ್ ಓಪನ್ ಮಾಡೋ ತೋರಿಸೋ ಆಪ್ಷನ್ ಇಲ್ಲ ಅಂತಂದ್ರು. ಸರಿ ಅಂತೇಳಿ ಮನೆಗೆ ತೊಗೊಂಡೋಗಿ ಬುಕ್ ಮಾಡಿರೋದನ್ನ ತೊಗೊಂಡೋಗಿ ನೋಡಿದ್ರೆ 6 ವೈಪ್ಸ್ ಕೊಟ್ಟಿದ್ದಾರೆ. ವೈಪ್ಸು ಪ್ಲಸ್ ಒಂದು ಹಳೆ ಬ್ಯಾಟ್ರಿನ ಕೊಟ್ಟಿದ್ದಾರೆ. ಮತ್ತು ನಾನು ಇಲ್ಲಿ ಬಂದು ಇವ್ರ ಹತ್ರ ಆಫೀಸಲ್ಲಿ ವಿಚಾರಿಸಿದ್ಕೆ ಇಲ್ಲ ಈ ಥರ ಆಪ್ಷನ್ ಕೊಟ್ಟಿರಲಿಲ್ಲ ಅಂತೇಳಿ. ಸರ್, ಇದು 6,863 ರೂಪಾಯಿ ಇದು ವೆಲ್ಡಿಂಗ್ ಮಷೀನು. ಯಾಕಂದರೆ ಐಬಿಎಲ್ ಕಂಪ್ನಿದೆ. ಹೋದ ವರ್ಷನೂ ನಾನು ಬುಕ್ ಮಾಡಿದ್ದೆ ಯಾವುದು ಇದು ವುಡ್ ಕಟರ್ ಮಷೀನ್ ಬುಕ್ ಮಾಡಿದ್ದೆ. ಅದೇ ಬಂದಿತ್ತು, ಯಾವುದು ಚೇಂಜ್ ಆಗಿರಲಿಲ್ಲ. ಮತ್ತು ಇದೇ ಫಸ್ಟ್ ಟೈಮು ಈ ಥರ ಆಗಿರೋದು. ಮತ್ತು 6-7 ವರ್ಷದಿಂದ ನಾನು ಕಸ್ಟಮರು, ಯಾವತ್ತೂ ಈ ಥರ ಆಗಿರಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಹಿಂಗಾಗಿರೋದು. ವೈಪ್ಸು 6 ಪಾಕೆಟ್ ಬಂದಿದೆ. ಒಂದು ಹಳೆಯದೊಂದು ಬ್ಯಾಟ್ರಿ ಕೊಟ್ಟಿದ್ದಾರೆ. ಫಾರ್ ದಿ ಫಸ್ಟ್ ಟೈಮ್ ಹಿಂಗಾಗಿರೋದು. ಅದೇ ಈಗ ಎಲ್ಲ ನಾವು ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬ ಇದೇ ಥರ ಆಗ್ತಿದೆ. ಅಮೆಝಾನ್ ಆಗಲಿ, ಫ್ಲಿಪ್ಕಾರ್ಟ್ ಆಗಲಿ, ಮತ್ತು ನಮಗೆ ಮೀಶೋನಲ್ಲೂ ತುಂಬ ಸಮಸ್ಯೆ ಆಗಿದೆ. ಬಟ್ಟೆ ಆರ್ಡ್ರ್ ಮಾಡಿದರೆ ಸುಟ್ಟೋಗಿರೋ ಒಂದು ಚಡ್ಡಿಗಳನ್ನ ಕೊಟ್ಟಿದ್ರು. ಈಗ ಬಂದಿರೋ ಫ್ಲಿಪ್ಕಾರ್ಟಿಂದ ಕೊಟ್ಟಿರೋದು. ಈ ಥರ ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬ ಬೇಜಾರಾಗ್ತಿದೆ. ಮತ್ತು ಏನೇ ಆದ್ರೂ ನಮ್ಮ ಬಾಕ್ಸ್ ಓಪನ್ ಮಾಡೋ ಆಪ್ಷನ್ ಇಲ್ಲ ಅಂದ್ರೂ ನೋಡಿ ತೊಗೊಬೇಕು ಅಂತೇಳಿ ಈಗ ನನಗೆ ಅರ್ಥ ಆಗಿಬಿಟ್ಟಿದೆ. ಮತ್ತು ಈಗ ನಾವು ಬಾಕ್ಸ್ ಓಪನ್ ಮಾಡ್ದಲ್ಲಿ ಅಲ್ಲಿ ಮನೇಲಿ ಮಾಡಿರೋದಕ್ಕೆ ಈಗ ಏನಾದರೂ ಇವರು ಬದಲಾಗ್ಬಿಟ್ರೆ ಕಷ್ಟ ಆಗುತ್ತೆ. ಇಲ್ಲ ನೀವು ಅದೇ ಏನೇ ಆದ್ರೂ ನೋಡಿಬಿಟ್ಟು ತೊಗೊಳ್ಳಿ ಅಂತ ನಾನು ಹೇಳ್ತೀನಿ. ಈಗ ಕರೆಕ್ಟಾಗಿದೆಯಾ ಇಲ್ವೋ ಅದೇ ಪ್ರಾಡಕ್ಟ ನೋಡಿಬಿಟ್ಟು ತೊಗೊಳ್ಳಿ ಅಂತೇಳಿ ನಾನು ಹೇಳ್ತೀನಿ. ಸುರೇಶ್ ಬಾಬು ಅಂತೇಳಿ. ಅದೇ ಇವರು ಎಲ್ಲ ಹೆಲ್ಪ್ ಮಾಡಿದ್ದಾರೆ. ರೀಫಂಡ್ಗೆಲ್ಲ ಇವರೇ ಹೆಲ್ಪ್ ಮಾಡಿರೋದು. ನಾವು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದ್ದೆ. ಹೌದು, ನಮಗೆ ವಾಪಸ್ ಆಗಬೇಕು. ಯಾಕಂದ್ರೆ ಈ ವೈಪ್ಸಿಗೆ ನಾನು 7,000 ರೂಪಾಯಿ ಕೊಡೋ ಅಂಥದ್ದು ನನಗೇನಿದೆ. ಯಾಕಂದರೆ ಐಬಿಎಲ್ ಅಂದರೆ ಚೆನ್ನಾಗಿದೆ ಕಂಪ್ನಿ ಅಂತೇಳಿ ನಾನು ಬುಕ್ ಮಾಡಿರೋದು. ಯಾಕಂದರೆ ವುಡ್ ಕಟರ್ ಮಷೀನು ತೊಗೊಂಡಿದ್ದೀನಿ, 1 ವರ್ಷದಿಂದ ಬಳಸ್ತಾ ಇದ್ದೀನಿ ಮನೆ ಪರ್ಪಸ್ಸಿಗೆ. ತುಂಬ ಚೆನ್ನಾಗಿದೆ ಅಂತ ಇದನ್ನೇ ಬೇಕು ಅಂತೇಳಿ ನಾನು ತೊಗೊಂಡಿದ್ದೀನಿ. ಆದರೆ ಈ ಥರ ಆದಾಗ, ಮೋಸ ಆದಾಗ ತುಂಬ ಬೇಜಾರಾಗುತ್ತೆ. ಮತ್ತು ಫ್ಲಿಪ್ಕಾರ್ಟ್ ಮೇಲೆ ನಂಬಿಕೆನೂ ಕಳ್ಕೊಂಡಂಗಾಗುತ್ತೆ. ಐಬಿಎಲ್ ಮೇಲೆ ನಂಬಿಕೆ ಕಳ್ಕೊಂಡಂಗಾಗುತ್ತೆ. ಇನ್ನು ಈ ಕುರಿತು ಕಂಪನಿಯ ಗ್ರಾಹಕ ಸೇವಾ ಕೇಂದ್ರವನ್ನ ಸಂಪರ್ಕಿಸಿರುವ ಸುರೇಶ್ ಬಾಬು ತಕ್ಷಣವೇ ಹಣ ಮರುಪಾವತಿ ಮಾಡಬೇಕು ಅಥವಾ ಸರಿಯಾದ ವಸ್ತುವನ್ನ ಕಳುಹಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಅದೇನೇ ಆಗಲಿ, ದುಪ್ಪಟ್ಟು ಹಣದ ವಸ್ತುಗಳನ್ನ ಆನ್ಲೈನ್ನಲ್ಲಿ ಬುಕ್ ಮಾಡೋ ಮುನ್ನ ಒಮ್ಮೆ ಎಚ್ಚರ ವಹಿಸುವುದು ಒಳ್ಳೆಯದು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.